ಇನ್ನೊಂದು ನೋವು ನನ್ನಲ್ಲಿ ಏನ್ ಕಡೆ ಎಲ್ರಿಗೂ ನಾನು ಹೇಳ್ಕೊಂತೀನಿ ಯೂಟ್ಯೂಬ್ ಮುಖಾಂತರ ಇದ್ ಮಾಡ್ತಾ ಇದೆಯಲ್ಲ ಫಸ್ಟ್ ವಿದ್ಯೆ ಸಂಪಾದನೆ ಮಾಡ್ಕೊಬೇಕು. ನಾನು ಓದಿರೋದು SLC ಅಷ್ಟೇ. ನನ್ಗೆ ಈಗ ವಿದ್ಯುತ್ ಬೆಲೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ನಾನು ಇನ್ನು ಓದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಇವಾಗಿರೋ ಮಕ್ಳಿಗೆ ನಾನು ಹೇಳೋದಷ್ಟೇ. ಮತ್ತೆ ಯಾರಿಗೂ ಅಷ್ಟೇ ಮತ್ತೆ ವಿದ್ಯೆ ಫಸ್ಟ್ ಸಂಪಾದನೆ ಮಾಡ್ಕೊಳ್ರಿ. ಮತ್ತೆ ಇನ್ನೊಂದು ಹೆಣ್ಮಕ್ಳು ನಾನು ಏನ್ ಹೇಳ್ತೀನಿ ಅಂತಂದ್ರೆ ಅಯ್ಯೋ ನಾವು ತಲೆಯಲ್ಲಿ ಇಟ್ಕೊಂಬಾರ್ದು ಏನೇ ಕಷ್ಟ ಬಂದಾಗ ನಾವ್ ಇಷ್ಟೇ ಓದಿದೀವಿ ಇಷ್ಟೇ ಇದ್ ಮಾಡಿದೀವಿ ಅಂತ. ನಾವೊಂದ್ ಏನಾದ್ರು ಮಾಡ್ಬೇಕಂದ್ರೆ ಹೆಣ್ಣು ಯಾವುದೇ ಒಂದ್ ಮಾಡ್ಬೇಕಲ್ಲ, ಒಂದ್ ಅಡ್ಗೆ ಮಾಡ್ಬೇಕಾಗ್ಲಿ ಅವಳಿಗೆ ಕವಿ ಹೇಳಿದಾರೆ ಕಣ್ಣಳ್ತೆ ಕೈ ಹೇಳ್ತೇನೆ ಸಾಕು ಹೆಣ್ಮಗಳಿಗೆ. ಅಂದ್ರೆ ಅಷ್ಟು ನಾಲೆಡ್ಜ್ ದೇವ್ರು ನಮಗ್ ಕೊಟ್ಟಿದ್ದಾನೆ, ತಾಳ್ಮೆ ನಮಗ್ ಕೊಟ್ಟಿದ್ದಾನೆ. ಅದನ್ನ ನಾವು ಬಳಸ್ಕೊಬೇಕು. ಕಷ್ಟ ಅನ್ಬಿಟ್ಟು ನನಗೂ ಅಷ್ಟೇ ಫೋರ್ಸಲ್ಲಿ ನಾನು ಆಗೋದೇ ಇಲ್ಲ ಅಂತ ನಾನು ಕೂತಾಗ ಅವಾಗ ನನಗೆ ಒಂದು ಟ್ರೈನಿಂಗ್ ಅಂತ ತರಬೇತಿ ಅಂತ ನಾನು KMF ಕಡೆ ಸಿಕ್ಕಿದಾಗ ಅವಾಗ ನಾನು ಇಷ್ಟೊಂದು ಇರಲಿಲ್ಲ. ಇವತ್ತು ನಾನು ಏನಾಗ್ತಿದ್ನೋ ಗೊತ್ತಿಲ್ಲ. ಆತನ ನಾವು ಫಸ್ಟ್ ನಾವು ಗೌರವಧನ ಏನಾಯ್ತು, ನಾವು ಅಮೌಂಟ್ ಏನಾಯ್ತು ಅದನ್ನ ನಾವು ಬೆಳೆದಕ್ಕಿಂತ ಫಸ್ಟ್ ನಮ್ಮ ಜ್ಞಾನವನ್ನು ನಾವು ಬೆಳೆಸ್ಕೊಬೇಕು. ನಾವ್ ಯಾರು ಭಯ ಬೀಳ್ದಿದ್ರು ಫಸ್ಟ್ ನಾವು ದೇವ್ರಿಗೆ ಭಯ ಬೀಳ್ಬೇಕು. ಫಸ್ಟ್ ನಮ್ಮ ಆತ್ಮಸಾಕ್ಷಿಗೆ ನಾವು ಭಯ ಬೀಳ್ಬೇಕು. ಆ ತರ ನಾವು ಮಾಡಿದಾಗ ಇದು ಯಾವುದೆಲ್ಲ ಹೆಣ್ಮಕ್ಳಿಗೆ ದೇವರು ವಿಶೇಷವಾದ ಒಂದು ಶಕ್ತಿ ಕೊಟ್ಟಿದ್ದಾರೆ.